ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು.
ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ವಿಧಾನಸೌಧ ಆಯಿತು ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ.